ಸಂಕೇಶ್ವರದ ಹಿರಣ್ಯಕೇಶಿ ಸಹಕಾರಿ ಸಕ್ಕರೆ ಕಾರ್ಖಾನೆಯ 2025-26ನೇ ಸಾಲಿನ ಬಾಯ್ಲರ್ ಅಗ್ನಿ ಪ್ರದೀಪನ ಕಾರ್ಯಕ್ರಮ ನೆರವೇರಿತು. ನಿಡಸೋಶಿಯ ಶ್ರೀಗಳಾದ ಪಂಚಮ ಡಾಕ್ಟರ್ ಶ್ರೀ ಶಿವಲಿಂಗೇಶ್ವರ ಮಹಾಸ್ವಾಮೀಜಿಗಳು ಹಾಗೂ ಸಂಕೇಶ್ವರದ ಶಂಕರಾಚಾರ್ಯ ಮಠದ ಶ್ರೀಗಳಾದ ಶ್ರೀ ಸಚ್ಚಿದಾನಂದ ಅಭಿನವ ವಿದ್ಯಾನರಸಿಂಹ ಭಾರತಿ ಮಹಾಸ್ವಾಮೀಜಿಗಳ ಅಮೃತ ಹಸ್ತದಿಂದ ಬಾಯ್ಲರ್ ಅಗ್ನಿ ಪ್ರದೀಪನ ಕಾರ್ಯಕ್ರಮ ನೆರವೇರಿತು. ಇದೇ ಸಂದರ್ಭದಲ್ಲಿ ಮಾಜಿ ಸಂಸದರಾದ ಅಣ್ಣಾ ಸಾಹೇಬ್ ಜೊಲ್ಲೆ, ಶಾಸಕಿಯರಾದ ಶಶಿಕಲಾ ಜೊಲ್ಲೆ ಸೇರಿದಂತೆ ಕಾರ್ಖಾನೆಯ ಅಧ್ಯಕ್ಷರಾದ ಬಸವರಾಜ್ ಕಲ್ಲಟ್ಟಿ, ಉಪಾಧ್ಯಕ್ಷರಾದ ಅಶೋಕ್ ಪಟ್ಟಣಶೆಟ್ಟಿ, ಆಡಳಿತ ಮಂಡಳಿಯವರು, ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಬಳಿಕ ಮಾಧ್ಯಮದವರೊಂದಿಗೆ ಮಾತನಾಡಿದ ಅಣ್ಣಾ ಸಾಹೇಬ್ ಜೊಲ್ಲೆ ಇವರು ಸರ್ಕಾರದ ಆದೇಶದ ಪ್ರಕಾರ ಬರುವ ಸೀಸನ್ ನವೆಂಬರ್ 1ಕ್ಕೆ ಶುರು ಮಾಡಬೇಕು ಎಂದು ಹೇಳಿದರು. ಈ ಹಿನ್ನೆಲೆಯಲ್ಲಿ ನಾವು ಎಲ್ಲ ರೀತಿಯಲ್ಲಿ ತಯಾರಿಯನ್ನ ಮಾಡಿಕೊಂಡಿದ್ದೇವೆ ಎಂದು ಹೇಳಿದರು. ಏನು ಹೇಳೋದು ಹೇಳಲ್ಲ ನೀವು ಸರ್, ಇವತ್ತಿನ ಕಾರ್ಯಕ್ರಮ ಶ್ರೀ ಹಿರಣ್ಯಕೇಶಿ ಸಹಕಾರಿ ಸಕ್ಕರೆ ಕಾರ್ಖಾನೆಯ 25-26 ಸೀಸನ್ 66ನೇ ಕಬ್ಬು ನುರಿಸೋ ಹಂಗಾಮಿನ ಬಾಯ್ಲರ್ ಪೂಜಾ ಸಮಾರಂಭ ಇವತ್ತು ಪೂಜ್ಯ ಶ್ರೀ ನಿಡಸೋಶಿ ಸ್ವಾಮೀಜಿ ಮತ್ತು ಸಂಕೇಶ್ವರ ಶಂಕರಲಿಂಗ ಸ್ವಾಮೀಜಿಯವರ ಹಸ್ತದಿಂದ ಈಗಾಗಲೇ ಬಾಯ್ಲರ್ ಪೂಜೆ ಆಗಿದೆ. ಈ ಬರ್ತಕ್ಕಂಥ ಈ ಸೀಸನ್ನಲ್ಲಿ ಸರ್ಕಾರದಿಂದ ಆದೇಶ ನವೆಂಬರ್ 1 ಪ್ರಾರಂಭ ಮಾಡಬೇಕಂತ ಈಗಾಗಲೇ ಆದೇಶವನ್ನು ಹೊರಡಿಸಿದ್ದಾರೆ. ಅಷ್ಟರ ಒಟ್ಟಿಗೆ ನಮ್ಮದೆಲ್ಲ ತಯಾರಿ ಮಾಡಿ ಈಗಾಗಲೇ 10,000 ಕೆಪಾಸಿಟಿ ಇಂದ ಈ ಸಕ್ಕರೆ ಕಾರ್ಖಾನೆ ಈ ಸಾರಿ ಒಳ್ಳೆಯ ವ್ಯವಸ್ಥೆಯನ್ನು ಕೂಡ ಮಾಡಿದೆ. ಕಬ್ಬು ಕಟಾವು ಇರ್ಬೋದು, ಹಾರ್ವೆಸ್ಟಿಂಗ್ ಇರ್ಬೋದು, ಲೋಕಲ್ ಮತ್ತು ಬೀಡ್ಗಳಿಂದ ಗ್ಯಾಂಗ್ಗಳನ್ನು ಕೂಡ ರೈತರಿಗೆ ಅನುಕೂಲ ಆಗುವಂತೆ ಭಾಳ ಒಳ್ಳೆಯ ರೀತಿಯಿಂದ ಇವತ್ತು ಮಾಡಲಾಗಿದೆ. ಇವತ್ತು ವಜನ್ ಕಾಟ ಇರ್ಬೋದು ಅಥವಾ ಬಿಲ್ ಪೇಮೆಂಟ್ ಇರ್ಬೋದು ಮತ್ತು ಇನ್ನುಳಿದ ಎಲ್ಲ ವ್ಯವಸ್ಥೆಗಳು ರೈತರಿಗೆ ಅನುಕೂಲ ಆಗುವಂತೆ ಎಲ್ಲ ಹೊಸದಾಗಿ ಒಳ್ಳೆಯ ವ್ಯವಸ್ಥೆಯನ್ನು ಮಾಡಿ ಬರ್ತಕ್ಕಂಥ ದಿನಮಾನದಲ್ಲಿ ಕಬ್ಬು ನುರಿಸೋ ಹಂಗಾಮಿನ ಜೊತೆಗೆ 1.5 ಲಕ್ಷ ಲೀಟ್ರ್ ಇಥನಾಲ್ ಪ್ಲ್ಯಾಂಟ್ ಕೂಡ ಪ್ರಾರಂಭದ ಹಂತದಲ್ಲಿದೆ ಮತ್ತು 18 ಮೆಗಾವ್ಯಾಟ್ ಕೋ ಜನರೇಷನ್ ಈಗಾಗಲೇ ಪ್ರಾರಂಭಿತ್ತು. ಅದರ ಬಾಯ್ಲರನ್ನು ರಿಪೇರಿ ಮಾಡಿ ಮತ್ತು 18 ಮೆಗಾವ್ಯಾಟ್ ಅಂದರೆ 36 ಮೆಗಾವ್ಯಾಟ್ ಈ ಸಲ ಪ್ರಾರಂಭದಲ್ಲಿದೆ. ಅದೇ ಪ್ರಕಾರ ಈ ಎಲ್ಲ ಸವಲತ್ತುಗಳು ಕಾರ್ಮಿಕರಿಗೆ 7ನೇ ವೇತನ ಇರ್ಬೋದು, ಹೆಲ್ತ್ ಇನ್ಶೂರೆನ್ಸ್ ಇರ್ಬೋದು ಅಥವಾ ಲೈಫ್ ಇನ್ಶೂರೆನ್ಸ್ ಇರ್ಬೋದು, ಎಲ್ಲವನ್ನು ಕೂಡ ಮಾಡಿ ಕಾರ್ಮಿಕರು ಕೂಡ ಈಗಾಗಲೇ ದೀಪಾವಳಿಯಲ್ಲಿ ಬೋನಸ್ ಕೂಡ ಡಿಕ್ಲೇರ್ ಮಾಡೋ ಹಂತದಲ್ಲಿದ್ದೆವು. ಅದೇ ಪ್ರಕಾರ ರೈತರಿಗೆ ಕೂಡ ಕಬ್ಬು ಕಟಾವನ್ನು ವ್ಯವಸ್ಥೆ ಮಾಡಿ 15 ದಿವಸದಲ್ಲಿ ಬಿಲ್ ಕೊಡುವಂಥ ವ್ಯವಸ್ಥೆ ಮತ್ತು ಅವರಿಗೂ ಕೂಡ ಆಕ್ಸಿಡೆಂಟಲ್ಲಿ ಮೃತಪಟ್ಟಿರೋ 10 ಲಕ್ಷ ಪರ್ಯಂತ ಇನ್ಶೂರೆನ್ಸ್ ಸಿಗುವಂಥ ಯೋಜನೆ ಕೂಡ ಈಗಾಗಲೇ ಮೊನ್ನೆ ಜನರಲ್ ಮೀಟಿಂಗ್ದಿಂದ ಪ್ರಾರಂಭ ಆಗಿದೆ ಮತ್ತು ಹಲವಾರು ಯೋಜನೆಗಳು ಈ ಅಕ್ಟೋಬರ್ದಿಂದ ಏನು ಹೊಸದಾಗಿ ನಮ್ಮದೇನು ಕಬ್ಬು ನಾಟಿ ಮಾಡ್ತಾರೆ ಅವರಿಗೆ ಬಡ್ಡಿ ಇಲ್ದನ 15,000 ಕೊಡುವಂಥ ಒಂದು ಯೋಜನೆ ಕೂಡ ಈಗಾಗಲೇ ನಮ್ಮ ಆಡಳಿತ ಮಂಡಳಿ ಮಂಜೂರನ್ನು ಕೊಟ್ಟಿದ್ದಾರೆ. ಈ ಪ್ರಕಾರವಾಗಿ ಹಂತವಾಗಿ ರೈತರಿಗೆ ಕಾರ್ಮಿಕರಿಗೆ ನ್ಯಾಯವನ್ನು ಕೊಡ್ತಾ ಈ ಸಕ್ಕರೆ ಕಾರ್ಖಾನೆ ಒಳ್ಳೆಯ ದೃಷ್ಟಿಯಿಂದ ನಡೆಸಿ ಸುಮಾರು ಒಂದು 10-15 ವರ್ಷದಲ್ಲಿ ಈ ಸಾಲವನ್ನು ತೀರಿಸಿ ಮತ್ತೆ ಒಂದು ಹಳಿ ವೈಭವ ಬರುವಂತೆ ಈ ಒಂದು ಸಕ್ಕರೆ ಕಾರ್ಖಾನೆಯಲ್ಲಿ ನಾವು ಮಾಡ್ತಾಯಿದ್ದೀವಿ. ಈಗ ಸಾಕಷ್ಟು ಸಂಕಷ್ಟದಲ್ಲಿದೆ ಸರ್ ಕಾರ್ಖಾನೆ. ಇವಾಗ ಹೊಸ ಯೋಜನೆಗಳು ಈಗ ಪ್ರಗತಿ ಇತರ ವೈಭವಿತವಾಗಿ ಇತರ ಬರ್ಬೇಕಂತ ತಾವು ಹೇಳ್ತೀರಿ. ಹೊಸ ಯೋಜನೆಗಳನ್ನ ಏನು ಹಾಕೊಂಡಿದ್ದೀರಿ ಸರ್? ಮತ್ತೆ ಅಂದ್ರೆ ನೋಡ್ರಿ, ಈಗಾಗಲೇ ನನಗೆ ಅನಿಸಿದಾಗ ಒಂದು 5 ವರ್ಷದಾಗ 100, 200, 300 ನಿಪ್ಪಾಣಿ ಇತ್ತು, ಚಿಕ್ಕೋಡಿ ಏನು ಕೊಟ್ಟಿದ್ದಾರೆ ಅದಕ್ಕಿಂತ ಕಮ್ಮಿ ಕೊಟ್ಟಿದ್ದಾರೆ. ನಾವೇನು ಕಮ್ಮಿ ಕೊಡೋದಿಲ್ಲ ಬಿಲ್ಲ. ಅವ್ರು ಎಷ್ಟು ಕೊಟ್ಟಿದ್ದಾರೆ ಅಷ್ಟೇ ಬಿಲ್ ಕೊಡ್ತೀವಿ. ವಜನ್ ಕರೆಕ್ಟಾಗಿ ಮಾಡ್ತಿರ್ತೀವಿ. ಇವತ್ತು ನೋಡ್ಬೋದು ಅವ್ರು ವಜನ್ ಕಾಟ ಫರ್ಕಿತ್ತು ಅಂತ ಅಂತಿದ್ರು ಮಾಡ್ತಿದ್ರು, ಅದು ನಮಗೇನು ಗೊತ್ತಿಲ್ಲ. ಬಟ್ ನಾವು ಮಾತ್ರ ಕರೆಕ್ಟ್ ಮಾಡ್ತಾಯಿದ್ದೀವಿ. ಈ ಸಲ ಫ್ರೆಶ್ ಮಡ್ ಕೂಡ ಒಳ್ಳೆಯ ರೇಟ್ ಕೊಡ್ತಾಯಿದ್ದೀವಿ. ಒಂದು 1500 ಇತ್ತು, 1,000 ಮಾಡಿದೆವು. ಅದೇ ಪ್ರಕಾರ ರೈತರಿಗೆ 15,000 ಬಿನ್ ಬಡ್ಡಿ ಇಲ್ದನ ಅವ್ರಿಗೆ ಡೆವಲಪ್ಮೆಂಟ್ ಸಲುವಾಗಿ ನಾವು ಕಬ್ಬು ಲಾವಣಿ ಮಾಡೋದಿರ್ಬೋದು, ಹೊಸ ತಳಿ ಹಚ್ಚೋದು ಅಥವಾ ಫರ್ಟಿಲೈಸರ್ ತೊಗೋದು, ಕೆಮಿಕಲ್ಸ್ ತೊಗೋ ಇದ್ರಿಗೋಸ್ಕರ ಕೊಡ್ತಾಯಿದ್ದೀವಿ. ಈ ಸಲ ಇಂಥವೆಲ್ಲ ಯೋಜನೆಗಳು ಹಂತವಾಗಿ ಮಾಡ್ತಾಯಿದ್ದೀವಿ. ಪೂರ್ತಿ ಒಮ್ಮೆಲೇ ಏನಾರೇ ಮಾಡ್ತೀವಿ ಅಂತ ನಾವು ಹೇಳೋಂಗಿಲ್ಲ. ಹಂತವಾಗಿ ನೀವು ಟೈಮ್ ಕೊಟ್ಟರೆ ನೀವು ಇಲ್ಲೇ ಇರೋದೇ ರೀ, ನಾವಂತೂ ಅಲ್ಲಿಂದ ಬರ್ತೀವಿ. ಇಲ್ಲಿ ಡೆವಲಪ್ಮೆಂಟ್ಗಳು ನೀವೇ ನೋಡಿ ನಮಗೆ ಮುಂದಿನ ವರ್ಷ ಹೇಳ್ಬೋದು ಅನಿಸ್ತೈತಿ.